ಪುತ್ತೂರಿನಲ್ಲಿ ಶ್ರೀ ಮಹತೋಬಾರ ಮಹಲಿಂಗೇಶ್ವರ ಜಾತ್ರೆ ಆಗ್ತಾ ಇದೆ. ಇದರ ಇತಿಹಾಸ ಗೊತ್ತಿದ್ಯಾ? ಇಲ್ಲಿ ಆನೆಗಳಿಗೆ ಪ್ರವೇಶ ಯಾಕಿಲ್ಲ? ಇಲ್ಲಿರೋ ಶಿವಲಿಂಗ ಬೇರೆಲ್ಲೂ ಇಲ್ವಾ? ಅಷ್ಟಕ್ಕೂ ಆನೆ ಛಿದ್ರವಾಗೋಕೆ ಕಾರಣ ಆದ್ರೂ ಏನು? ಬನ್ನಿ ಈಗ ತಿಳ್ಕೊಳ್ಳೋಣ. ಈ ಕ್ಷೇತ್ರಕ್ಕೆ 1200 ವರ್ಷಗಳಷ್ಟು ಇತಿಹಾಸ ಇದೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರು ಬಿಟ್ರು ಪುತ್ತೂರು ಬಿಡೆ ಅನ್ನೋ ಮಾತಿದೆ. ಪುತ್ತೂರನ್ನ ಈ ಹಿಂದೆ ಮುತ್ತೂರು ಅಂತ ಕೂಡ ಕರಿತಾ ಇದ್ರಂತೆ. ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಕಾಶಿಯಿಂದ ಒಬ್ರು ಬ್ರಾಹ್ಮಣರು ಈ ಶಿವಲಿಂಗವನ್ನ ತೆಗೆದುಕೊಂಡು ಪುತ್ತೂರಿನ ಕಡೆ ಬರ್ಬೇಕಾದ್ರೆ ಪುತ್ತೂರಿನ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಸ್ನಾನ ಮಾಡಿ ಶಿವಲಿಂಗವನ್ನ ಪೂಜೆ ಮಾಡೋಣ ಅಂತ ಶಿವಲಿಂಗವನ್ನ ಅಲ್ಲಿ ನೆಲದಲ್ಲಿ ಇಡ್ತಾರೆ. ನಂತರ ಸ್ನಾನ ಎಲ್ಲ ಆಗಿ ಶಿವಲಿಂಗವನ್ನ ಎತ್ತೋದಕ್ಕೆ ಪ್ರಯತ್ನ ಪಟ್ಟಾಗ ಶಿವಲಿಂಗ ಮೇಲೆ ಬರೋದೇ ಇಲ್ಲ. ಇಷ್ಟೇ ಪ್ರಯತ್ನ ಪಟ್ಟರು ಆಗೋದಿಲ್ಲ. ಊರಿನವರು ಕೂಡ ಸಹಾಯ ಮಾಡ್ತಾರೆ, ಆದ್ರೂ ಆಗೋದಿಲ್ಲ. ಕೊನೆಗೆ ಬಂಗರಸನ ಹತ್ರ ಹೋಗ್ತಾರೆ, ಇರೋ ವಿಷಯ ಹೇಳ್ತಾರೆ. ಬಂಗರಸ ತನ್ನ ಸೇನಾ ಪಡೆಗಳನ್ನ ಕಳಿಸ್ತಾರೆ, ಆದ್ರೂ ಕೂಡ ಆಗೋದಿಲ್ಲ. ಕೊನೆಗೆ ಪಟ್ಟದ ಆನೆಯನ್ನ ಕಳಿಸ್ತಾರೆ. ಸರಪಳಿಯನ್ನ ಹಾಕಿ ಪಟ್ಟದ ಆನೆ ಶಿವಲಿಂಗವನ್ನ ಎತ್ತಲಿಕ್ಕೆ ಪ್ರಯತ್ನ ಪಡುವಾಗ ಕಿರಿದಾಗಿ ಇದ್ದಂತಹ ಶಿವಲಿಂಗ ಮಹಾಲಿಂಗವಾಗುತ್ತೆ. ಆದ್ರಿಂದನೇ ನಾವು ಮಹಾಲಿಂಗೇಶ್ವರ ಅಂತ ಕೂಡ ಕರೆಯೋದು. ನಂತರ ಆನೆ ತುಂಬಾ ನೋವಿನಿಂದ ಭಯಂಕರವಾಗಿ ಗೀಳಿಡುತ್ತಾ ಇಡೀ ದೇಹ ಛಿದ್ರವಾಗುತ್ತೆ. ಇದಕ್ಕೆ ಪುರಾವೆ ಅನ್ನೋ ತರ ಆನೆಯ ಕೊಂಬು ಬಿದ್ದ ಸ್ಥಳ ಕೊಂಬೆಟ್ಟಾಗುತ್ತೆ. ಕಿವಿ ಬಿದ್ದಲ್ಲಿ ಕರಿಯಾಲ, ಕಾಲು ಬಿದ್ದಲ್ಲಿ ಕಾರ್ಜಾಲ, ಕೈ ಬಿದ್ದಲ್ಲಿ ಕೈಪಳ, ಬಾಲ ಬಿದ್ದಲ್ಲಿ ಬೀದಿ ಮಜಲು, ತಲೆ ಬಿದ್ದಲ್ಲಿ ತಲೆಪ್ಪಾಡಿ, ಬೆನ್ನು ಬಿದ್ದಲ್ಲಿ ಬೆರಿಪದವು ಅಂತ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಶಿಯನ್ನ ಬಿಟ್ರೆ ಈ ಶಿವಾಲಯದ ಸಮೀಪದಲ್ಲಿ ಮಾತ್ರ ಸ್ಮಶಾನ ಇರೋದು. ಕರ್ನಾಟಕದ ಕಾಶಿ ಅಂತ ಕೂಡ ಈ ಸ್ಥಳವನ್ನ ಕರೀತಾರೆ. ಈ ದೇವಸ್ಥಾನ ತೌಳವ ಮತ್ತೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅಂದಹಾಗೆ